ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಂಡ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸ್ಥಾನದಲ್ಲಿರುವ ನಟ ದರ್ಶನ್ ಅವರ ಪೊಲೀಸ್ ಕಸ್ಟಡಿಯ ಅಂತ್ಯ ಇವತ್ತಾಗತ್ತೆ. ಆದರೆ ಈ ಕೇಸ್ನಲ್ಲಿ ಇದೀಗ ಒಂದು ಅಪ್ಡೇಟ್ ಹೊರಬಿದ್ದಿದ್ದು, ನಟ ದರ್ಶನ್ ಅವರ ಈ ಕೇಸನ್ನು ವಾದ ಮಾಡೋದಕ್ಕೆ ಹಿರಿಯ ಹಾಗೂ ಕ್ರಿಮಿನಲ್ ವಕೀಲರಾಗಿರುವಂತಹ ಖ್ಯಾತ ಕ್ರಿಮಿನಲ್ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ಇದನ್ನು ವಾದ ಮಾಡೋದಕ್ಕೆ, ಅಂದರೆ ದರ್ಶನ್ ಅವರ ಪರವಾಗಿ ವಾದ ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಮೊನ್ನೆ ನಾವು ಒಂದು ವಿಡಿಯೋದ ತುಣುಕನ್ನು ನೋಡ್ತಾ ಇದ್ವಿ. ದರ್ಶನ್ ಅವರ ತಮ್ಮ ಆಗಿರುವಂತಹ ದಿನಕರ್ ತೂಗುದೀಪ ಹಾಗೂ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಸಿ.ವಿ. ನಾಗೇಶ್ ಅವರ ಆಫೀಸ್ನ ಮುಂದೆ ಕಾಯ್ತಾ ನಿಂತಿರುವಂತಹ ವಿಡಿಯೋ ಅದಾಗಿತ್ತು. ಅವತ್ತೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಪರವಾಗಿ ಈಗ ವಾದ ಮಾಡ್ತಿರುವ ವಕೀಲರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಏನು ದರ್ಶನ್ ಅವರು ಒಂದು ಬೇಸರವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಸರಿಯಾದ ರೀತಿಯಲ್ಲಿ ವಾದ ಮಾಡ್ತಾ ಇಲ್ಲ, ನಮಗೆ ಪದೇ ಪದೇ ಪೊಲೀಸ್ ಕಸ್ಟಡಿಗೆ ಕೊಡ್ತಾ ಇದ್ದಾರೆ, ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿ ನಮಗೆ ಜುಡಿಷಿಯಲ್ ಕಸ್ಟಡಿಗೆ ಕಳಿಸುವಲ್ಲಿ ಈಗಿನ ಲಾಯರ್ಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಒಂದು ದರ್ಶನ್ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅದೇ ನಿಟ್ಟಿನಲ್ಲಿ ಈ ಕೇಸನ್ನು ಯಾರಾದರೂ ಒಬ್ಬ ಹಿರಿಯ ವಕೀಲರು, ಫೇಮಸ್ ವಕೀಲರು, ಚಾಕಚಕ್ಯತೆ ಇರುವಂತಹ ವಕೀಲರು ವಾದ ಮಾಡಿದ್ರೆ ಇದರಲ್ಲಿ ದರ್ಶನ್ ಅವರಿಗೆ ಪ್ಲಸ್ ಆಗಬಹುದು ಎನ್ನುವ ಉದ್ದೇಶದಿಂದ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಸಾಕಷ್ಟು ಪ್ರಯತ್ನಗಳನ್ನು ನಡೆಸಿದರು, ಸಾಕಷ್ಟು ಲಾಯರ್ಗಳನ್ನು ಭೇಟಿ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ನಡೆಸಿದರು, ಸಾಕಷ್ಟು ದೊಡ್ಡ ದೊಡ್ಡ ಲಾಯರ್ಗಳ ಜೊತೆಗೆ ಮಾತುಕತೆಯನ್ನು ನಡೆಸಿದರು. ಆದರೆ ಫೈನಲ್ ಆಗಿ ಸಿ.ವಿ. ನಾಗೇಶ್ ಅವರು ಈ ಕೇಸ್ನ ಕೈಗೆತ್ತಿಕೊಂಡಿದ್ದಾರೆ. ದರ್ಶನ್ ಅವರ ಪರವಾಗಿ ಅವರು ವಾದವನ್ನು ಮಂಡಿಸ್ತಾರೆ. ಇದು ಹೇಗೆ ಕನ್ಫರ್ಮ್ ಆಯಿತು ಅಂತಂದರೆ, ನಾನು ಹೇಳ್ದಂಗೆ ಮೊನ್ನೆ ದಿನಕರ್ ತೂಗುದೀಪ ಹಾಗೂ ವಿಜಯಲಕ್ಷ್ಮಿ ತೂಗುದೀಪ ಸಿ.ವಿ. ನಾಗೇಶ್ ಅವರ ಆಫೀಸ್ನ ಮುಂದೆ ನಿಂತಿದ್ದು, ಅದಾದ ಬಳಿಕ ಸಿ.ವಿ. ನಾಗೇಶ್ ಅವರ ಅಸೋಸಿಯೇಟ್ ಆಗಿರುವಂತಹ ರಾಘವೇಂದ್ರ ಅವರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ನಿನ್ನೆ ಭೇಟಿ ನೀಡಿ ಪೊಲೀಸರಿಂದ ರಿಮಾಂಡ್ ಕಾಪಿಯನ್ನು ಪಡೆದುಕೊಂಡು, ಪೊಲೀಸರಿಂದ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡು, ನಂತರ ನಟ ದರ್ಶನ್ ಅವರನ್ನೂ ಸಹ ಭೇಟಿ ಮಾಡಿ ಅವರೊಟ್ಟಿಗೂ ಮಾತನಾಡಿ ಕೇಸಿನ ಸಲುವಾಗಿ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನಿಂದ ವಾಪಸ್ ಆಗಿರೋದು ಇದಕ್ಕೆ ಪುಷ್ಟಿಯನ್ನು ನೀಡ್ತಾ ಇದೆ. ರಾಘವೇಂದ್ರ ಅವರು ಸಿ.ವಿ. ನಾಗೇಶ್ ಅವರ ಅಸಿಸ್ಟೆಂಟ್ ಆಗಿರುವ ಕಾರಣಕ್ಕೆ ಇದು ಆಲ್ಮೋಸ್ಟ್ ಕನ್ಫರ್ಮ್. ಸಿ.ವಿ. ನಾಗೇಶ್ ಅವರ ಅಸಿಸ್ಟೆಂಟ್ ರಾಘವೇಂದ್ರ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ದಾರೆ ಅಂತ ಹೇಳಿದ್ರೆ ದರ್ಶನ್ ಅವರ ಕೇಸನ್ನು ಇವರು ವಾದ ಮಾಡೋದು ಕನ್ಫರ್ಮ್ ಆಗಿದೆ. ಹಿರಿಯ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ಈ ಕೇಸ್ಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಎಲ್ಲರ ಗಮನ ಕೂಡ ದರ್ಶನ್ ಅವರ ಕೇಸ್ನಲ್ಲಿ ನಡೆಯಬಹುದಾದ ವಾದ ವಿವಾದದ ಮೇಲೆ ನೆಟ್ಟಿದೆ ಅಂತಲೇ ಹೇಳಬೇಕು. ಯಾಕಂತಂದರೆ ಸಿ.ವಿ. ನಾಗೇಶ್ ಅವರು ಈ ಹಿಂದೆ ವಾದ ಮಾಡಿ ಗೆದ್ದಂತಹ ಹಲವಾರು ಕೇಸ್ಗಳ ಉದಾಹರಣೆ ಇಲ್ಲಿದೆ. ಈ ಹಿಂದೆ ಇವರು ಯಾರೆಲ್ಲ ಗಣ್ಯ ವ್ಯಕ್ತಿಗಳ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ ಅನ್ನೋದನ್ನು ಕೂಡ ನಾವು ಒಂದು ಸರಿ ಅದರ ಕಡೆ ಕೂಡ ಗಮನವನ್ನು ಹರಿಸೋದಾದರೆ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಂಗಾರಪ್ಪನವರ ಕೇಸನ್ನು ಸಹ ಇವರು ವಾದ ಮಾಡಿದರು. ಈಗ ಪ್ರಸ್ತುತ ಬಿ.ಎಸ್. ಯಡಿಯೂರಪ್ಪ ಇವರು ಕೂಡ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು. ಇವರ ಮೇಲೆ ಒಂದು ಪೋಸ್ಕೋ ಪ್ರಕರಣ ಕೂಡ ಇದೆ. ಈ ಪ್ರಕರಣದಲ್ಲಿ ಯಡಿಯೂರಪ್ಪನವರ ಪರವಾಗಿ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸುವಲ್ಲಿ, ಮೊನ್ನೆ ಯಡಿಯೂರಪ್ಪನವರನ್ನು ಬಂಧನ ಭೀತಿಯಿಂದ ಮುಕ್ತಗೊಳಿಸುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಂತ ಹೇಳಲಾಗುತ್ತೆ. ಅದರ ಜೊತೆಗೆ ಇತ್ತೀಚೆಗೆ ಏನು ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಮಾಜಿ ಸಚಿವರಾಗಿರುವಂತಹ ಎಚ್.ಡಿ. ರೇವಣ್ಣ ಅವರ ಮೇಲೆ ಒಂದು ಆಪಾದನೆ ಕೇಳಿಬಂದಿತ್ತು. ಆ ಆಪಾದನೆಯಲ್ಲಿ ಎಚ್.ಡಿ. ರೇವಣ್ಣ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕೂಡ ಕಳುಹಿಸಿದ್ರು. ಈ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ಅವರ ಪರವಾಗಿ ವಾದ ಮಾಡಿ ಅವರಿಗೆ ಜಾಮೀನನ್ನು ಕೊಡಿಸಿದ್ದು ಸಹ ಇದೇ ಸಿ.ವಿ. ನಾಗೇಶ್. ಅದರ ಜೊತೆಗೆ ಭವಾನಿ ರೇವಣ್ಣ ಅವರನ್ನು ಬಂಧನ ಭೀತಿಯಿಂದ ಮುಕ್ತಗೊಳಿಸಿದ್ದು ಕೂಡ ಇದೇ ಸಿ.ವಿ. ನಾಗೇಶ್. ಅದರ ಜೊತೆಗೆ ಈ ಹಿಂದೆ ನಲಪಾಡ್ ಹ್ಯಾರಿಸ್ ಅವರ ಪುತ್ರ, ಶಾಂತಿನಗರದ MLA ಆಗಿರುವಂತಹ ಹ್ಯಾರಿಸ್ ಅವರ ಪುತ್ರ ನಲಪಾಡ್ ಅವರ ಈ ಹಿಂದಿನ ಒಂದು ದೊಡ್ಡ ಕೇಸ್, ಈ ಕೇಸ್ನಲ್ಲಿ ದೊಡ್ಡ ಮನೆಯ ಹೆಸರು ಕೂಡ ಕೇಳಿಬಂದಿತ್ತು. ಅಂದರೆ ಯುವರಾಜ್ ಕುಮಾರ್ ಅವರ ಸ್ನೇಹಿತನ ಮೇಲೆ ನಡೆದಂತಹ ನಡೆಸಿದಂತಹ ಹಲ್ಲೆಯಲ್ಲಿ ನಲಪಾಡ್ ಅವರು ಪ್ರಮುಖ ಆರೋಪಿಯಾಗಿ ಕಾಣಿಸ್ಕೊಂಡಿದ್ದರು. ಈ ಕೇಸನ್ನು ಸಹ ವಾದ ಮಾಡಿ ನಲಪಾಡ್ ಅವರನ್ನು ಈ ಕೇಸ್ನಿಂದ ಮುಕ್ತಗೊಳಿಸುವಲ್ಲೂ ಸಹ ಸಿ.ವಿ. ನಾಗೇಶ್ ಅವರ ಪಾತ್ರ ಪ್ರಮುಖವಾದಿದ್ದು. ಹೀಗೆ ಕರ್ನಾಟಕದಲ್ಲಿ ಸಿ.ವಿ. ನಾಗೇಶ್ ಅವರು ಸಾಕಷ್ಟು ಹೈ ಪ್ರೊಫೈಲ್ ಕೇಸ್ಗಳ ಪರವಾಗಿ ವಾದವನ್ನು ಮಂಡಿಸಿ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಈಗ ನಾನು ಏನು ಹೇಳಿದೆ ಇವರೆಲ್ಲ ನಿಮಗೆ ಗೊತ್ತಿರುವಂಥವರು. ನಿಮಗೆ ಗೊತ್ತಿಲ್ಲದೇ ಇರುವಂತಹ ದೊಡ್ಡ ದೊಡ್ಡ ಬಿಸ್ನೆಸ್ಮೆನ್ಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು, VVIPಗಳು ಇವರೆಲ್ಲರ ಪರವಾಗಿ ಸಿ.ವಿ. ನಾಗೇಶ್ ವಾದವನ್ನು ಮಾಡಿ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ನೋದು ಇವರ ಹಿಸ್ಟ್ರಿ ಹೇಳ್ತಾ ಇದೆ.
ಹೀಗಾಗಿ ಇಂತಹ ಸಿ ವಿ ನಾಗೇಶ್ ಇದೀಗ ದರ್ಶನ್ ಅವರ ಕೇಸನ್ನು ಕೈಗೆತ್ತಿಕೊಂಡಿದ್ದಾರೆ. ಆರಂಭದ ದಿನಗಳಲ್ಲಿ ಹೇಗೆ ವಾದ ವಿವಾದ ಆಗುತ್ತೆ ಅನ್ನೋದನ್ನು ಜಾಸ್ತಿ ನೋಡೋದಕ್ಕೆ ಆಗಲ್ಲ. ಯಾಕಂದರೆ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ ನಂತರ ಈ ಕೇಸ್ನ ವಾದ ವಿವಾದದ ಹೀಟ್ ತುಂಬ ಹೆಚ್ಚಾಗುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಒಂದು ಕಡೆ ಸರ್ಕಾರದ ವಕೀಲರಾಗಿರುವಂತಹ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದ್ದಾರೆ ಪ್ರಸನ್ನ ಕುಮಾರ್, ಅವರ ಹಿಸ್ಟ್ರಿ ಕೂಡ ತುಂಬ ಅದ್ಭುತವಾಗಿದೆ. ಅವರು ದೊಡ್ಡ ದೊಡ್ಡ ಕೇಸ್ಗಳನ್ನು ವಾದ ಮಾಡಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂತಹ ಲಾಯರ್. ಅವರು ಕೇಂದ್ರದ ತನಿಖಾ ಸಂಸ್ಥೆಗಳಾಗಿರುವಂತಹ NIA, CBI, ED ಈ ತರಹ ದೊಡ್ಡ ದೊಡ್ಡ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿ ಅದರಲ್ಲಿ ಸಕ್ಸಸ್ಸನ್ನು ಕಂಡಿರುವಂತಹ ಪ್ರಸನ್ನ ಕುಮಾರ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಾನು ಹೇಳಿದ್ನಲ್ಲ ಈ ಥರ ಹೈ ಪ್ರೊಫೈಲ್ ಕೇಸ್ಗಳನ್ನು ವಾದ ಮಾಡಿ ಗೆದ್ದಿರುವಂತಹ ಸಿ ವಿ ನಾಗೇಶ್ ಮತ್ತೊಂದು ಕಡೆ. ಇವರಿಬ್ಬರ ವಾದ ಕೋರ್ಟ್ನಲ್ಲಿ ನೋಡೋದಕ್ಕೆ ತುಂಬ ಅದ್ಭುತವಾಗಿ ಇರುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಯಾರೆಲ್ಲ ಲಾನ ಕಲಿತಾ ಇದ್ದಾರೆ ಅಂದರೆ ಕಾನೂನು ಪದವಿಯನ್ನು ಓದ್ತಾ ಇದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಈ ಕೇಸ್ ಕಲಿಕೆಗೆ ಒಂದು ಉತ್ತಮವಾದಂತಹ ಕೇಸ್ ಅಂತ ಹೇಳಬೇಕು. ಅದರ ಜೊತೆಗೆ ಪೊಲೀಸ್ ಅಂದರೆ ನಾನು ಮುಂದಿನ ದಿನಗಳಲ್ಲಿ ಪೊಲೀಸ್ ಆಗ್ತೀನಿ, ನಾನು ಪೊಲೀಸ್ ಟ್ರೈನಿಂಗನ್ನು ಪಡ್ಕೊಳ್ತೀನಿ, ಪೊಲೀಸ್ ಆಗುವ ನಿಟ್ಟಿನಲ್ಲಿ ನನಗೆ ಕನಸಿದೆ ಅಂತ ಕನಸನ್ನು ಇಟ್ಕೊಂಡಿರೋರಿಗೆ ಕೂಡ ಈ ಕೇಸ್ ಅಂದರೆ ನಟ ದರ್ಶನ್ ಹಾಗೂ ರೇಣುಕಾಸ್ವಾಮಿ ಅವರ ಕೇಸ್ ಏನಿದೆ ಈ ಕೇಸ್ ಅಧ್ಯಯನಕ್ಕೆ ಬಹಳ ಸೂಕ್ತವಾದ ಕೇಸ್ ಅನ್ನೋದು ನನ್ನ ಅನಿಸಿಕೆ. ಒಟ್ಟಾರೆ ಸಿ ವಿ ನಾಗೇಶ್ ಅವರು ಈ ಕೇಸನ್ನು ತೆಗೆದುಕೊಂಡ ನಂತರ ದರ್ಶನ್ ಅವರ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳು, ಒಂದಷ್ಟು ಬೆಳವಣಿಗೆಗಳು ಆಗೋದಂತೂ ಖಂಡಿತ. ಇದಿಷ್ಟು ಈಗಿನ ಅಪ್ಡೇಟ್. ಇನ್ನು ಮುಂದಿನ ದಿನಗಳಲ್ಲಿ ದರ್ಶನ್ ಅವರ ಪರವಾಗಿ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸೋಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆದರೆ ದರ್ಶನ್ ಅವರಿಂದ ಈ ಪ್ರಕರಣದಲ್ಲಿ ಸಿಲುಕಿಕೊಂಡಿರುವಂತಹ ಮಿಕ್ಕ ಉಳಿದ ಆರೋಪಿಗಳ ಪರವಾಗೂ ಸಹ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡ್ತಾರಾ ಅಥವಾ ದರ್ಶನ್ ಅವರ ಪರವಾಗಿ ಮಾತ್ರ ವಾದವನ್ನು ಮಾಡ್ತಾರಾ ಅನ್ನೋದು ಎಲ್ಲರ ತಲೆಯಲ್ಲೂ ಕಾಡ್ತಾ ಇರುವಂತಹ ಪ್ರಶ್ನೆ. ಒಂದು ಕೇಸ್ನಲ್ಲಿ ಒಬ್ಬ ಆರೋಪಿಯ ಪರ ವಾದ ಮಾಡೋದಕ್ಕೆ ಸಿ ವಿ ನಾಗೇಶ್ ದೊಡ್ಡ ಮೊತ್ತದ ಫೀಸ್ಗಳನ್ನು ಪಡೆದುಕೊಳ್ತಾರೆ ಅನ್ನೋದು ಅವರ ಹಿಸ್ಟ್ರಿ ಹೇಳ್ತಾ ಇದೆ. ಆದರೆ ಈ ಪ್ರಕರಣದಲ್ಲಿ ಸಾಕಷ್ಟು ಜನ, ಆಲ್ಮೋಸ್ಟ್ 17 ಜನ ಆರೋಪಿ ಸ್ಥಾನದಲ್ಲಿ ಇರುವುದರಿಂದ ಆಲ್ಮೋಸ್ಟ್ ಪವಿತ್ರ ಗೌಡ ಅವರಿಗೆ ಸಪ್ರೇಟ್ ಲಾಯರ್ನ ಇಡಲಾಗಿದೆ. ಅದನ್ನು ಬಿಟ್ಟು ಇನ್ನು 16 ಜನ ದರ್ಶನ್ ಅವರನ್ನು ಒಳಗೊಂಡಂತೆ 16 ಜನರ ಪರವಾಗಿ ಸಿ ವಿ ನಾಗೇಶ್ ಅವರು ವಾದ ಮಾಡ್ತಾರಾ ಅಥವಾ ಕೇವಲ ದರ್ಶನ್ ಅವರ ಪರವಾಗಿ ಮಾತ್ರ ವಾದ ಮಾಡ್ತಾರಾ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇಫ್ ಇನ್ ಕೇಸ್ ಕೇವಲ ದರ್ಶನ್ ಅವರ ಪರವಾಗಿ ಮಾತ್ರ ವಾದ ಮಾಡಿದ್ರು ಅಂದರೆ ಈ ಕೇಸ್ ಸಾರ್ವಜನಿಕರ ದೃಷ್ಟಿಯಲ್ಲಿ ಬೇರೆಯದ್ದೇ ಅರ್ಥವನ್ನು ಪಡೆದುಕೊಳ್ಳುವುದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಯಾಕಂತಂದರೆ ಆ ಕೇಸ್ನಲ್ಲಿ ಸಿಲುಕಿಕೊಂಡಿರುವವರ ಮನೆಯ ಪರಿಸ್ಥಿತಿ, ಅವರ ಕುಟುಂಬದ ಪರಿಸ್ಥಿತಿ, ಅವರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ಈಗ ಆಲ್ರೆಡಿ ನೀವು ನೋಡಿದ್ದೀರಾ. ಅವರ ಕಣ್ಣೀರನ್ನು ಸಹ ನೀವು ನೋಡಿದ್ದೀರಾ, ಅವರ ನೋವಿನ ಮಾತುಗಳನ್ನು ಸಹ ನೀವು ಆಲಿಸಿದ್ದೀರಾ. ಹೀಗಾಗಿ ಈ ಕೇಸ್ನಲ್ಲಿ ಸಿ ವಿ ನಾಗೇಶ್ ಅವರು ದರ್ಶನ್ ಅವರ ಪರವಾಗಿ ಮಾತ್ರ ವಾದ ಮಾಡಿದ್ದೇ ಆದಲ್ಲಿ ಹೊರಗಿನ ಪ್ರಪಂಚಕ್ಕೆ ದರ್ಶನ್ ಅವರು ವಿಲನ್ ಆಗಿ ಕಾಣುವುದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಏನನ್ಸುತ್ತೆ ನಿಮಗೆ ಇದರ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.